ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ನಮ್ಮ ದೊಡ್ಡಮ್ಮನ ಮನೆ. ಇದು ಮೈಸೂರು ಡಿಸ್ಟಿಕಲ್ಲಿರೋದು, ಕೆ ಆರ್ ನಗರದ ಹತ್ರ ಮರಗೋಡ್ನಹಳ್ಳಿ. ರಜಾ ಇತ್ತಲ್ವಾ, ಹಾಗೆಯೇ ಸಾನ್ವಿಗೂ ಹಾಲಿಡೇ ಇತ್ತು, ಅವರಪ್ಪಂಗೂ ಹಾಲಿಡೇ ಇತ್ತು, ಹಾಗೆಯೇ ದೊಡ್ಡಮ್ಮನ ಮನೆ ಹಬ್ಬ ಇತ್ತು. ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲ ಫ್ಯಾಮಿಲಿ ಎಲ್ಲ ಬಂದ್ವಿ. ಗುರುವಾರ ಬಂದಿದ್ದು. ಆಲ್ರೆಡಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ. ನಾವೆಲ್ಲರೂ ರೆಡಿಯಾಗಿ ಹೋಗಬೇಕಿತ್ತು. ನಾನು ಬಂದ ತಕ್ಷಣ ಅಜ್ಜಿನ ಕರ್ಕೊಂಡು ಬರೋಣ ಅಂತ ಹೇಳಿ ಅಜ್ಜಿ ಊರಿಗೆ ಹೋಗಿದ್ದೆ. ಅಲ್ಲೇ ಪಕ್ಕದಲ್ಲಿ ಐಕ್ನಳ್ಳಿ ಅಂತ ಅಜ್ಜಿ ಊರು. ನಾನು ಚಿಕ್ಕವಳಿದ್ದಾಗ ಅಲ್ಲೇ ಬೆಳೆದಿದ್ದು. ಅಲ್ಲಿಗೆ ಹೋಗಿ ಅಜ್ಜಿನ ಕರ್ಕೊಂಬರಕ್ಕೆ ಹೋಗಿದ್ದೆ. ಬರೋಷ್ಟರಲ್ಲಿ ಸಾನ್ವಿ ಎಲ್ಲರಿಗೂ ಮೇಕಪ್ ಮಾಡ್ತೀನಿ ಅಂತ ಹೇಳಿ ನೋಡಿ ಮೇಕಪ್ ಎಲ್ಲ ಮಾಡ್ತಾ ಇದ್ದಾಳೆ. ಅವಳು ಹಾಗೇ ಸ್ವಲ್ಪ ಚಿಕ್ಕದ್ರಿಂದನೂ ಸ್ವಲ್ಪ ಮೇಕಪ್ ಹುಚ್ಚು ಜಾಸ್ತಿನೇ ಅವಳಿಗೆ. ನಾನೆಲ್ಲರಿಗೂ ಮೇಕಪ್ ಮಾಡ್ತೀನಿ, ರೆಡಿ ಮಾಡ್ತೀನಿ ಅಂತ ಹೇಳಿ ರೆಡಿ ಮಾಡ್ತಾ ಇರ್ತಾಳೆ. ಇವಳು ನನ್ನ ಮಗಳು. ಆಲ್ರೆಡಿ ನೋಡಿದ್ದೀರಾ ಸಖತ್ತು ವೀಡಿಯೋದಲ್ಲೆಲ್ಲ. ಇವರು ಎಲ್ಲರೂ ನಮ್ಮಮ್ಮನ ಫ್ಯಾಮಿಲಿ. ನಮ್ಮಮ್ಮ ಅಕ್ಕ ತಂಗಿಯವರೆಲ್ಲ 4 ಜನ ಅಕ್ಕ ತಂಗಿಯವರು, ಒಬ್ಬರು ಮಗ. ಅಜ್ಜಿ ತಾತ ಇವಾಗ 1 ಇಯರ್ ಆಯಿತು ತೀರೋಗಿ. ಅಜ್ಜಿ ಇದ್ದಾರೆ. ಏನೋ ಒಂಥರ ಎಲ್ಲರೂ ಸೇರಿದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನನಗಂತೂ ಈ ಥರ ಫ್ಯಾಮಿಲಿ ಜೊತೆ ಸೇರಿದಾಗ ತುಂಬಾ ಖುಷಿ. ನಾನು ಇವರಿಗೆಲ್ಲರಿಗೂ ಒಬ್ಬಳೇ ಮಗಳು. ಅಂದರೆ ನನ್ನ ತಮ್ಮಂದಿರಿದ್ದಾರೆ, ಎಲ್ಲರಿಗೂ ಗಂಡು ಮಕ್ಕಳಿದ್ದಾರೆ, ಆದರೆ ಹೆಣ್ಮಕ್ಳು ಯಾರಿಗೂ ಇಲ್ಲ, ನಾನು ಒಬ್ಬಳೇ. ನಮ್ಮ ಮಾವ, ನಮ್ಮ ಅಜ್ಜಿ, ಇದು ನಮ್ಮ ದೊಡ್ಡಮ್ಮ. ಎಲ್ಲರಿಗಿಂತ ಫಸ್ಟ್ ನಮ್ಮ ದೊಡ್ಡಮ್ಮ, ಆಮೇಲೆ ನಮ್ಮಮ್ಮ, ಆಮೇಲೆ ನಮ್ಮ ಆಂಟಿ, ಆಮೇಲೆ ನಮ್ಮ ಮಾವ. ಅಲ್ಲ ನೋಡಿ, ಇವಳು ಮಗಳು, ನನ್ನ ಮಗಳು. ಎಲ್ಲರೂ ರೆಡಿಯಾಗಿ ಇವಾಗ ಕೆರೆ ಹತ್ರ ಕಳಶ ತರಬೇಕು. ಇಲ್ಲಿನ ಹೆಣ್ಮಕ್ಳು ಎಲ್ಲರೂ ಕಳಶನ ಹೊತ್ಕೊಂಡ್ಬರ್ತಾರೆ. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ, ದೇವ್ರನ್ನ ತೊಗೊಂಡು ಹೋಗೋಕ್ಕಿಂತ ಮುಂಚೆ ಕಳಶ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ದೇವ್ರನ್ನ ಒಳಗಡೆ ಕರ್ಕೊಳ್ಳೋದು. ತುಂಬಾ ಚೆನ್ನಾಗಿತ್ತು. ಅದರಿಂದ ತುಂಬ ಜನ ಎಲ್ಲರೂ ಕಳಶನ ಹೊತ್ಕೊಂಡು ಬಂದರು. ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಕಳಶ ಎಲ್ಲ ತೊಗೊಂಡು ಬರ್ತಾಯಿದ್ದಾರೆ. ಬನ್ನಿ, ಅದಕ್ಕೆ ನಾವೆಲ್ಲರೂ ಅಲ್ಲಿ ಪೂಜೆ ಇದೆ ಅಲ್ವಾ, ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹೋಗಬೇಕಾದ್ರೆ ನೋಡಿ, ಇಲ್ಲಿ ಮಾವಿನಕಾಯಿ ಎಷ್ಟೊಂದು ಬಿಟ್ಟಿದೆ. ಒಂದು ಚಿಕ್ಕ ಮರ, ತುಂಬಾ ಮಾವಿನಕಾಯಿ ಬಿಟ್ಟಿದೆ. ಇವಾಗಂತೂ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ತುಂಬಾ ಮಾವಿನಕಾಯಿ ಬಿಡ್ತಾ ಇದೆ ನೋಡಿ. ಇಲ್ಲೆಲ್ಲ ಕಳಶಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಒಂದೇ ಕಲರ್ ಸ್ಯಾರಿನ ಹಾಕ್ಕೊಂಡು ಅವ್ರವ್ರ ಮನೆ ಹೆಣ್ಮಕ್ಳು ಹಾಗೆಯೇ ಅವ್ರ ಮಕ್ಕಳು ಎಲ್ಲರೂ ಸೇರಿ ಕಳಶನ ಹೊತ್ಕೊಂಬರ್ಬೇಕು. ಬಟ್ ಅವರು ಇಷ್ಟ ಬಂದವರು ಕಳಶನ ಹೊರ್ಬೋದು, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡಿ, ಕೆರೆ ಹತ್ರ ಸಾನ್ವಿ ನೋಡಿ, ಆ ಶಂಕು ಸಿಗುತ್ತಲ್ವ, ಆ ಶಂಕು ಎಲ್ಲ ಕಲೆಕ್ಟ್ ಮಾಡ್ಕೊತಾ ಇದ್ದಾಳೆ. ಬಟ್ ಅದು ಚೆನ್ನಾಗಿರಲ್ಲ ಶಂಕು, ಬೇಗನೆ ಹುಳ ಆಗಿಬಿಡುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಶಂಕುನ ಎತ್ಕೊಬೇಡ ಅಂತ ಅಲ್ಲಿ ಒಬ್ಬರು ಅಜ್ಜಿ ಇದ್ದರು, ಅವರು ಹೇಳಿದ್ರು. ಇವಳು ಅದಕ್ಕೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರು, ಬಟ್ ಚೆನ್ನಾಗಿರಲ್ಲ ಅಂತ ಹೇಳಿ ಕೊನೆಗೆಲ್ಲ ಅಲ್ಲೇ ಹಾಕ್ಬಿಟ್ಟು ಬಂದಳು. ತುಂಬಾ ಶಂಕು ಸಿಗ್ತಾಯಿತ್ತು. ಅವಳಿಗೆ ತುಂಬ ಇಷ್ಟ. ಈ ಕಡೆ ಎಲ್ಲ ಬಂದುಬಿಟ್ರೆ ಅವಳಂತೂ ಫುಲ್ ಎಂಜಾಯ್ ಮಾಡ್ತಾಳೆ. ಮುದ್ದು ನೋಡಿ ದೊಡ್ಡಮ್ಮನ ಆಂಟಿ ಹತ್ರ ಇದ್ದಾಳೆ. ತುಂಬಾ ಬಿಸಿಲು ಅಂದರೆ ಬಿಸಿಲು, ಅದಕ್ಕೆ ಅವಳಿಗೆ ನಾರ್ಮಲ್ ಡ್ರೆಸ್ಸಸ್ನೇ ಹಾಕಿದ್ದೆ. ಅವಳಿಗೆ ಸೆಕೆ ಸ್ವಲ್ಪ ಜಾಸ್ತಿ ಇದೆ. ಇವರೆಲ್ಲ ಬಂದರು, ಇವ್ರ ಹತ್ರ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ಳು. ಅವಳಿಗೆ ಈ ಥರ ಎಲ್ಲ ನೋಡಿದ್ರೆ ಅವಳಿಗೆ ಏನೋ ಒಂಥರ ಖುಷಿ ಆಗುತ್ತೆ. ನೋಡಿ, ಅವ್ರ ಹತ್ರ ಎಲ್ಲ ಫೋಟೋ ತೊಗೊಂಡು ಹಾಗೆಯೇ ಒಂದೊಂದು ವೀಡಿಯೋನ ಮಾಡಿಕೊಂಡು ಅಲ್ಲಿಂದ ಬಂದರೆ ನೋಡಿ, ಇದೇ ದೇವರು. ಈ ದೇವರಿಗೆ ನೀರಿಂದ ಎಲ್ಲ ಅಭಿಷೇಕ ಮಾಡಿ, ಇಲ್ಲಿ ಸ್ವಲ್ಪ ಹೋಮ ಎಲ್ಲ ಮಾಡಿ ಅದನ್ನೆಲ್ಲ ಮಾಡಿಕೊಂಡು ದೇವ್ರನ್ನ ತೊಗೊಂಡು ಬರ್ತಾರೆ. ಇವರು ಪುರೋಹಿತರು. ಇವ್ರದ್ದು ಮನೆ ದೇವರು. ಈ ಮನೆ ದೇವರಿಗೆ ಇವರೇ ಪುರೋಹಿತರು. ಇವರೇನೆ ಪೂಜೆ ಎಲ್ಲ ಮಾಡಿ, ಇದಕ್ಕೆ ನೋಡಿ ಹೊಸ ನೀರನ್ನ ತೊಗೋಬೇಕು. ಹೊಸ ನೀರನ್ನ ತೊಗೊಂಡು ಅದರಿಂದ ದೇವರಿಗೆ ಅಭಿಷೇಕ ಮಾಡಿ, ಅದರಿಂದ ಕಳಶ ನೀರನ್ನ ತೊಗೊಂಡು ಬರಬೇಕು. ಕಳಶ ಎಲ್ಲ ಹೊತ್ಕೊಂಡ್ಬರ್ಬೇಕು. ನೋಡಿ, ದೇವರಿಗೆ ಅಭಿಷೇಕ ಎಲ್ಲ ಮಾಡ್ತಾಯಿದ್ದಾರೆ. ಆ ಕಣ್ಣೆಲ್ಲ ಮಾಡಬೇಕಲ್ವ, ಆ ಕಣ್ಣೆಲ್ಲ ಮಾಡಿ ಅವ್ರವ್ರ ಊರಿನ ಸಂಪ್ರದಾಯದ ತಕ್ಕಾಗಿ ಆ ದೇವ್ರಿಗೆ ಜೀವಗಳೇ ಬರಬೇಕಲ್ವ, ಅದಕ್ಕೋಸ್ಕರ ಅದನ್ನೆಲ್ಲ ಮಾಡಿ ಆ ದೇವಸ್ಥಾನಕ್ಕೆ ತಗೊಂಡು ಹೋಗಬೇಕು. ತುಂಬಾ ಚೆನ್ನಾಗಿ ಮಾಡಿದ್ರು, ಜೋರಾಗಿತ್ತು ಹಬ್ಬ ಅಂತೂ. ನಮಗಂತೂ ಈ ಥರ ಹೋಗಿ ಹಬ್ಬ ಎಲ್ಲ ಅಟೆಂಡ್ ಮಾಡೋದು ತುಂಬಾ ಖುಷಿ. ಸಾನ್ವಿಗಂತೂ ಈ ಥರ ಊರಿಗೆ ಹೋಗ್ಬಿಟ್ರೆ ಬೆಂಗಳೂರು ಕಡೆ ಬರೋದಕ್ಕೆ ಇಷ್ಟನೇ ಇರಲ್ಲ ಅವಳಿಗೆ. ಇಲ್ಲಿ ನೋಡಿ, ಇಲ್ಲೂ ಇದೆ ದೇವರು. ಇದು ಮೆರವಣಿಗೆ ಮಾಡ್ತಾರಲ್ವ, ಆ ದೇವರಿದು. ಇದನ್ನು ಮೆರವಣಿಗೆಗೆಲ್ಲ ತೊಗೊಂಡು ಹೋಗ್ತಾರೆ ಈ ದೇವರನ್ನು. ಇದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ನಾನು ವೀಡಿಯೋ ಮಾಡೋಕ್ಕೆ ಹೋದಾಗ ಇನ್ನೂ ಚೆನ್ನಾಗಿ ಕಣ್ಕಪ್ಪೆಲ್ಲ ಹಾಕಬೇಕು, ಆಮೇಲೆ ವೀಡಿಯೋ ಮಾಡ್ಕೊಳ್ಳಮ್ಮ ಅಂತ ಹೇಳ್ತಾಯಿದ್ರು. ಬಟ್ ತುಂಬ ಚೆನ್ನಾಗಿತ್ತು. ನಮಗಂತೂ ತುಂಬಾ ಖುಷಿ ಆಯಿತು. ಈ ಸಲ ಊರಿಗೆ ಹೋಗಿದ್ದು, ದೊಡ್ಡಮ್ಮನ ಮನೆ ಹಬ್ಬ ಎಲ್ಲನೂ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಅಷ್ಟೊಂದು ಖುಷಿ ಆಯಿತು.
ಎಲ್ಲ ರೆಡಿ ಆಯಿತು. ಇವಾಗ ಕಳಶ ಎಲ್ಲ ತಗೊಂಡು ಪೂಜೆ ಎಲ್ಲ ಮುಗಿಸಿ ಇವಾಗ ಹೊರಡ್ತಾರೆ. ನೋಡಿ ಇವಾಗೆಲ್ಲ ನಿಂತಿದ್ದಾರೆ, ಎಷ್ಟೊಂದು ಜನ ಬಂದಿದ್ದಾರೆ ಅಂತಂದರೆ ಅವ್ರ ಊರಿನ ಹೆಣ್ಮಕ್ಳೆಲ್ಲ ಇಲ್ಲಿಗೆ ಬಂದು ಕಳಶ ಎಲ್ಲ ಅವ್ರವ್ರ ಮನೆತನದ ಮನೆ ದೇವ್ರು ಇರುತ್ತಲ್ವ ಅವರೆಲ್ಲ ಕಳಶನ ಹೊತ್ಕೊತಾರೆ. ಕಳಶನ ಹೊತ್ಕೊಂಡು ಆ ಕಳಶನ ತಂದು ದೇವಸ್ಥಾನದ ಹತ್ರ ಇಟ್ಟು ಅದೆಲ್ಲ ಪೂಜೆ ಆದಮೇಲೆ ದೇವ್ರನ್ನ ಒಳಗಡೆ ಆರತಿ ಮಾಡಿ ದೇವ್ರನ್ನ ಒಳಗಡೆ ತಗೊಂಡು ಹೋಗ್ತಾರೆ. ಈ ಥರ ಹಬ್ಬಗಳೆಲ್ಲ ಹೋಗಿ ನಾವೂ ಅದಕ್ಕೆ ಭಾಗಿಯಾಗೋದು ತುಂಬಾ ಅಪರೂಪ. ನಾವು ಕಡಿಮೆನೇ ಊರಿಗೆ ಹೋಗೋದು. ಈ ಥರ ರಜಾ ಸಿಕ್ಕರೆ ನಾವೆಲ್ಲರೂ ಹೋಗ್ತೀವಿ. ರಜಾ ಸಿಗಲಿಲ್ಲ ಅಂದರೆ ಹೋಗೋಕ್ಕೆ ಆಗಲ್ಲ, ಡ್ಯೂಟಿ ಸ್ಕೂಲು ಎಲ್ಲ ಇರುತ್ತೆ. ಬಟ್ ಈ ಸಲ ಈ ಹಬ್ಬ ಸಿಕ್ಕಿದ್ದು ನಮಗೆ ತುಂಬಾ ಖುಷಿಯಾಯಿತು. ನಾವೆಲ್ಲ ಹೋದ್ವಿ. ಇಲ್ಲಿ ನೋಡಿ ಈ ಥರ ಎಲ್ಲ ಪಂಜು ಏನೋ ಈ ಥರ ಎಲ್ಲ ಮಾಡಿ, ಇದು ಮದುವೆ ಟೈಮಲ್ಲಿ ಕಳಶ ತರಬೇಕಾದ್ರೆ ಮಾಡಿರ್ತಾರಲ್ವ ಆ ಥರ ಇಲ್ಲೂ ಸಹ ಮಾಡ್ತಾಯಿದ್ದಾರೆ. ಇದೆಲ್ಲ ಪೂಜೆ ಎಲ್ಲ ಮುಗಿಸಿ ಆ ಪಂಚೆ ಮೇಲೆ ನಡ್ಕೊಂಡು ಬರಬೇಕು. ನನ್ನ ಮದುವೆದು ನೆನಪಾಯಿತು, ನಮ್ಮ ಮದುವೆಲೂ ಅಷ್ಟೇ ಈ ಥರ ಎಲ್ಲ ಮಾಡಿ ಫುಲ್ಲು ಪಂಚೆನ ಹಾಸ್ಬಿಟ್ಟು ಅದ್ರ ಮೇಲೆ ನಡ್ಕೊಂಡು ಬರೋದು. ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಹಿಂದಿನಿಂದ ನಡ್ಕೊಂಡು ಬಂದಿರೋದು. ಇದು ಸಂಪ್ರದಾಯನ ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗಲ್ಲ ಅಲ್ವಾ. ಇದೆಲ್ಲ ಏನೋ ಒಂಥರ ವಿಶೇಷವಾಗಿರುತ್ತೆ. ನೋಡೋದಕ್ಕೂ ಏನೋ ಒಂಥರ ಖುಷಿಯಾಗುತ್ತೆ. ನೋಡಿ ಚಿಕ್ಕ ಮಕ್ಕಳೆಲ್ಲ ಕಳಶನ ಹೊತ್ತಿದ್ದಾರೆ, ಚಿಕ್ಕವರಿಂದ ದೊಡ್ಡವ್ರವರೆಗೂ. ಇಲ್ಲಿ ಕೆಲವರಿಗೆ ದೇವ್ರು ಬರುತ್ತೆ ಅಂತ ಹೇಳ್ತಾರೆ. ಅದು ನನಗೆ ಗೊತ್ತಿಲ್ಲ. ಬಟ್ ಅವರವರ ನಂಬಿಕೆ ಅದು. ಬಟ್ ನಮಗೂ ದೇವ್ರ ಮೇಲೆ ನಂಬಿಕೆ ಇರೋದ್ರಿಂದ ಏನೋ ಒಂಥರ ದೇವ್ರು ಬಂತಲ್ಲ ಅದ್ರ ಏನು ಹೇಳುತ್ತೆ ಅನ್ನೋದೊಂದು ಏನಂತಾರೆ ಅದಕ್ಕೆ ಕ್ಯೂರಿಯಾಸಿಟಿ, ಕೇಳೋದಕ್ಕೆ ನೋಡೋದಕ್ಕೆ ಎಲ್ಲ. ಬಟ್ ನಮಗೇನು ಅಷ್ಟೇ ನೋಡ್ತಾ ಇದ್ವಿ. ನನ್ನ ಮಗಳಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ಲು. ಈ ಥರ ಎಲ್ಲ ನೋಡಿ ಎಲ್ಲರೂ ಒಂದೇ ಯೆಲ್ಲೋ ಕಲರ್ ಸ್ಯಾರಿ ಹಾಕ್ಕೊಂಡು ಕಲಶಗಳನ್ನ ಹೊತ್ಕೊಂಡು ಬರ್ತಾಯಿದ್ದಾರೆ. ತುಂಬ ದೂರ ಇದೆ, ಅಲ್ಲಿಂದ ಮನೆವರೆಗೂ ಇದೇ ಥರ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಈ ಥರ ಕಲಶನ ಹೊತ್ಕೊಂಡು ತೊಗೊಂಬರ್ತಾರೆ. ಇಲ್ಲಿ ನೋಡಿ ಇಲ್ಲೆಲ್ಲ ಕಲಶನ ಹೊತ್ಕೊಂಡಿದ್ದಾರೆ. ಇವರೆಲ್ಲ ದೇವ್ರನ್ನ ಟ್ಯಾಕ್ಟರ್ ಮೇಲೆ ತೊಗೊಂಡು ಬರ್ತಿದ್ದಾರೆ. ಅಲ್ಲಿಂದ ಹೊತ್ಕೊಂಬರೋಕ್ಕಾಗಲ್ವಲ್ಲ, ಅದರಿಂದ ದೇವ್ರ ಕಾರ್ಯ ಅಲ್ವಾ. ತುಂಬಾ ಇವ್ರು ಯಾವ ಥರ ಏನು ಮಾಡ್ತಾರೆ ಗೊತ್ತಾ, ಕಾಯಿನ ಬಂದಿದ್ದನ್ನ ಯಾವ ಥರ ಹೊಡಿತಾರೆ ಅಂದರೆ ಯಪ್ಪ ನೋಡೋದಕ್ಕೆ ಒಂಥರ ಮೈ ಜುಮ್ ಅಂತಿತ್ತು. ಆ ಥರ ಆಯಿತು. ನನಗೆ ಶಾಕ್ ಆಯಿತು. ಆ ಥರ ಭಯ ಆಗುತ್ತೆ ಅದನ್ನೆಲ್ಲ ನೋಡಿದ್ರೆ. ಒಂದು ಕ್ಷಣ ಭಯ ಅನ್ನೋದಕ್ಕಿಂತ ಆಶ್ಚರ್ಯ ಆಗುತ್ತೆ. ತುಂಬಾ ಚೆನ್ನಾಗಿತ್ತು ಈ ಸಲ ಹಬ್ಬ ಅಂತೂ. ನೋಡಿ ಈ ಥರ ಕರ್ಪೂರನ ಕೈಯಲ್ಲಿ ಇಟ್ಕೊಂಡಿರ್ತಾರೆ, ಇವರು ಹೋಗಿ ಅದನ್ನು ಹೊಡಿತಾರೆ. ಈ ಥರ ಎಷ್ಟು ವಿಶೇಷವಾಗಿತ್ತು ಅಂದರೆ ತುಂಬಾ ವಿಶೇಷವಾಗಿತ್ತು ಈ ಸಲ ಹಬ್ಬ ಅಂತೂ. ನಮಗೆ ತುಂಬಾ ಖುಷಿ ಕೊಡ್ತು. ನೀವೂ ಅಷ್ಟೇ ಈ ಥರ ರಜಾ ಇದ್ದಾಗ ಎಲ್ಲರೂ ಊರಿಗೆ ಹೋಗಿ. ಈ ರಜೆಗಳಲ್ಲಿ ತುಂಬಾ ಹಬ್ಬ ಆಗುತ್ತೆ. ಈ ಓಕ್ಳಿ ಹಬ್ಬ, ಈ ಥರ ದೇವ್ರ ಹಬ್ಬ ಇದೆಲ್ಲ ಆಗ್ತಾ ಇರುತ್ತೆ. ಆವಾಗ ಹೋಗಿ ನಿಮಗೂ ಹೋಗಿರೋ ನೆನಪೆಲ್ಲ ಇದ್ದರೆ, ನೀವು ಚಿಕ್ಕವರಾಗಿದ್ದಾಗ ಈ ಹಬ್ಬಗಳೆಲ್ಲ ಅಟೆಂಡ್ ಮಾಡ್ತೀನಿ ನೆನಪಿದ್ರೆ ಮೆಸೇಜ್ ಮಾಡಿ. ನೋಡಿ ಇದು ದೊಡ್ಡಮ್ಮನ ಮನೆ. ಇವಾಗ ದೇವಸ್ಥಾನದ ಹತ್ರ ಪ್ರಸಾದನ ಕೊಡ್ತಾಯಿದ್ರು, ಅದನ್ನು ಹೋಗಿ ನನ್ನ ಮಗಳು ತೊಗೊಂಡು ಬಂದು ನಾನು ದೊಡ್ಡಮ್ಮನ ಮನೆನ ತೋರಿಸ್ತೀನಿ ಬನ್ನಿ. ಇದು ತುಂಬ ಹಳೆಯ ಮನೆ, ತುಂಬಾ ಚೆನ್ನಾಗಿರುತ್ತೆ ಅಲ್ಲ. ಹಳೆಯ ಮನೇಲಿರೋದಕ್ಕೆ ಎಷ್ಟೊಂಥರ ಖುಷಿ ಆಗುತ್ತೆ. ಇಲ್ಲಿ ಬಂದರೆ ಕುತ್ಕೊಂಡು ಮಾತಾಡೋದಕ್ಕೆ ಜಗ್ಗೆಗಳಿದೆ. ಬೇಜಾರಾದಾಗ ಬಂದು ಕುತ್ಕೊಂಡು ಮಾತಾಡ್ಬೋದು. ಇಲ್ಲಿಂದ ಬಂದರೆ ನೋಡಿ ಇದು ಬಂದು ತೊಟ್ಟಿ ಮನೆ ಅಂತಲೇ ಹೇಳ್ಬೋದು. ಅಂದರೆ ತೊಟ್ಟಿ ಮನೆ ಇಲ್ಲಿ ಫುಲ್ ಓಪನ್ ಇರುತ್ತೆ. ಇಲ್ಲೆಲ್ಲ ಅಂಗಳ ಅಂತ ಕರಿತೀವಿ ನಾವು ಇದನ್ನು. ಇಲ್ಲೆಲ್ಲ ಬಟ್ಟೆ ಎಲ್ಲ ತೊಳ್ಕೊಳ್ಳೋದಕ್ಕೆ ಈ ಥರ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಮಳೆ ಬಂದಾಗಂತೂ ಇಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡು ಆಟಾಡ್ಬೋದು. ಇಲ್ಲಿಂದ ಫುಲ್ಲು ನೀರು ಸೋರ್ತಾ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇದನ್ನು ನೋಡೋದಕ್ಕೆ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ನನಗಂತೂ ತುಂಬ ಇಷ್ಟ ಈ ಥರ ಮನೆಗಳು. ಈ ರಜಾ ಬಂದರೆ ಎಲ್ಲರೂ ಸೇರಿ ಇಲ್ಲಿ ಇರೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಚಿಕ್ಕ ಮನೆ ಆದರೂ ತುಂಬಾ ಚೆನ್ನಾಗಿದೆ ಮನೆ ಅಂತೂ. ದೊಡ್ಡಮ್ಮ ಒಬ್ಬರೇ ಅಲ್ವಾ ಇರೋದು. ದೊಡ್ಡಪ್ಪ ತಿರೋಗಿ ತುಂಬ ಒಂದು 15 ವರ್ಷ ಆಯಿತು. ದೊಡ್ಡಮ್ಮ ಒಬ್ಬರೇ. ಬಟ್ ದೊಡ್ಡಮ್ಮಂಗೆ ಆರಾಮ್ ಸಾಕು ಈ ಮನೆ. ನನಗಂತೂ ತುಂಬಾ ಖುಷಿ ಈ ಥರ ಮನೆಗಳು. ನೋಡಿ ಸಾನ್ವಿ, ದೊಡ್ಡಮ್ಮ, ಅಮ್ಮ, ದೊಡ್ಡಮ್ಮ ಇಲ್ಲ ಆಂಟಿ, ಇವ್ರು ಬಂದು ನಮ್ಮ ಚಿಕ್ಕ ಆಂಟಿ, ನಮ್ಮ ಲಾಸ್ಟ್ ಅಕ್ಕ, ನನ್ನ ತಂಗಿ, ನಮ್ಮ ಅಮ್ಮನ ತಂಗಿ, ಇವ್ರು ಲಾಸ್ಟ್ನೇವರು. ಇವ್ರದ್ದು ನಾನು ಫಸ್ಟ್ ವೀಡಿಯೋ ಬಂದಿರಲಿಲ್ಲ, ಅವರು ವೀಡಿಯೋ ಮಾಡಿರಲಿಲ್ಲ, ಇವಾಗ ಮಾಡ್ತಾಯಿದ್ದೀನಿ. ಫುಲ್ಲು ಫ್ಯಾಮಿಲಿ ಸೇರಿದೆ. ನಮ್ಮ ಅಮ್ಮನ ಅಕ್ಕ ತಂಗಿಯವರು, ತಮ್ಮಂದಿರು, ತಮ್ಮ ಎಲ್ಲರೂ ಸೇರಿದ್ದಾರೆ ಫುಲ್ಲು. ನೋಡಿ ಸಾನ್ವಿನೂ ಒಬ್ಬಳೆ ಆರಾಮಾಗಿ ಕೂತ್ಬಿಟ್ಟಿದ್ದಾಳೆ. ಸುಸ್ತಾಗಿ ಹೋಗಿದ್ದಾಳೆ ಸಾನ್ವಿ ಅಂತೂ. ಆ ಡ್ರೆಸ್ಸು ಹೆವಿ ಆಯಿತು, ಸೆಕೆ ಅಲ್ವಾ, ಸ್ವಲ್ಪ ಸುಸ್ತಾಗಿದ್ದಾಳೆ. ಮುದ್ದು ನೋಡಿ ರೆಡಿಯಾಗಿ ನಿಂತಿದ್ದಾಳೆ. ದೊಡ್ಡಮ್ಮನ ಜೊತೆ ಊಟಕ್ಕೆ ಹೋಗ್ಬೇಕಿತ್ತು. ಇನ್ನು ಊಟಕ್ಕೆ ದೇವಸ್ಥಾನದ ಹತ್ರನೇ ಪ್ರಸಾದ ಕೊಡ್ತಾಯಿದ್ರಲ್ವ ಅಲ್ಲಿಗೆ ಹೋಗಬೇಕಿತ್ತು. ರೆಡಿಯಾಗಿ ನಿಂತಿದ್ದಾಳೆ. ದೊಡ್ಡಮ್ಮನ ಮನೆ ಒಳಗಡೆ ಬಂದರೆ ಇಲ್ಲಿ ದೊಡ್ಡಪ್ಪನ ಫೋಟೋ ಇದೆ ನೋಡಿ. ದೊಡ್ಡಪ್ಪ ಅದೇ ಹೇಳಿದ್ನಲ್ಲ, ದೊಡ್ಡಪ್ಪ ತೀರೋಗಿ 15 ವರ್ಷ ಆಯಿತು. ಇವಾಗ ದೊಡ್ಡಮ್ಮ ಒಬ್ಬರೇ ಇರೋದಲ್ಲಿ ಮನೇಲಿ. ಅದಕ್ಕೆ ಅವ್ರೇನಿನ್ನ ಬೇರೆ ಮನೆ ಏನು ಕಟ್ಕೊಳ್ಳೋದು ಬೇಡ, ಇದೇ ಸಾಕಲ್ವ ಒಬ್ರಿಗೇನೆ ಅಂತ ಅಂದರೆ ಇದೇ ಚೆನ್ನಾಗಿದೆ ಅಲ್ವಾ ಮನೆ, ಅದಕ್ಕೋಸ್ಕರ ಸುಮ್ಮನೆ ಇದ್ದಾರೆ. ಇಲ್ಲೊಂದು ಚಿಕ್ಕದೊಂದು ಹಾಲಿದೆ, ಅಲ್ಲಿಂದ ಹೋದರೆ ಅಡುಗೆ ಮನೆ.
ಅಡುಗೆ ಮನೆಯಲ್ಲೂ ಅಷ್ಟೇ. ನೋಡಿ ಒಂದು ರಾಯರ್ ಫೋಟೋ ಇಟ್ಕೊಂಡಿದ್ದಾರೆ, ಮುದ್ದು ಹಾಯ್ ಮಾಡೋದು. ಅವಳಿಗೆ ಕೆಲಸ ಅಷ್ಟೇ, ಹಾಯ್ ಹಾಯ್ ಅಂದ್ಬಿಟ್ಟು ಹೋಗೋದು. ಅವಳಿಗೆ ದೊಡ್ಡಮ್ಮ ಒಬ್ಬರಿದ್ದರೆ ಯಾರೂ ಬೇಡ. ದೊಡ್ಡಮ್ಮನ ಜೊತೆ ಆರಾಮಾಗಿ ಆಟ ಆಡ್ಕೊಂಡು ಇದ್ಬಿಡ್ತಾಳೆ. ನೋಡಿ ಸಾನ್ವಿ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾಳೆ. ಅವ್ರ ದೊಡ್ಡ ಅಜ್ಜಿನ ಬಿಟ್ಟು ಅವಳು ಬರ್ತಾನೇ ಇಲ್ಲ, ಅವ್ರ ಹತ್ರನೇ ಇದ್ದಾಳೆ ಹೋದಾಗಿಂದನೂ. ನನ್ನ ಹತ್ರ ಬರ್ತಾಯಿಲ್ಲ, ನನ್ನ ಹತ್ರ ಊಟ ಗೀಟ ಏನೂ ಮಾಡಿಸ್ಕೊತಾ ಇಲ್ಲ, ಅವ್ರ ಅಜ್ಜಿ ಜೊತೆನೇ ಇದ್ದಾಳೆ. ಅವಳಿಗೆ ಅವ್ರ ಅಜ್ಜಿ ಅಂದ್ರೇ ಹಾಗೆ ತುಂಬ ಇಷ್ಟ. ಅಲ್ಲಿ ಬಂದರೆ ನೋಡಿ ನಮ್ಮಮ್ಮ ಅವರೆಲ್ಲ ಕೂತಿದ್ದಾರೆ. ದೊಡ್ಡಮ್ಮ ಚಕ್ಲಿ ಮಾಡಿದರು. ದೊಡ್ಡಮ್ಮ ಚಕ್ಲಿ ಅಂತೂ ಸಖತ್ತಾಗಿ ಮಾಡ್ತಾರೆ. ನನಗಂತೂ ದೊಡ್ಡಮ್ಮ ಮಾಡಿರೋ ಚಕ್ಲಿ ಅಂದರೆ ತುಂಬಾ ಇಷ್ಟ. ನೋಡಿ ದೇವರಿಗೆಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇವಾಗ ನಾವು ಊಟಕ್ಕೆ ಹೋಗ್ತಾಯಿದ್ದೀವಿ. ಊಟ ಪ್ರಸಾದನೂ ಅಲ್ಲೇ ಕೊಡ್ತಾ ಇದ್ದಾರಲ್ವ, ಅದಕ್ಕೋಸ್ಕರ ನಾವೆಲ್ಲರೂ ಇವಾಗ ಊಟಕ್ಕೆ ಹೋಗ್ತಾಯಿದ್ದೋ. ಊಟಕ್ಕೆ ಪಾಯಸ, ಕೋಸಂಬರಿ, ಬೂಂದಿ ಈ ಥರ ಎಲ್ಲ ಮಾಡ್ತಿದ್ರು. ಇಲ್ಲಿ ಬಂದರೆ ದೇವಸ್ಥಾನಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡಿ, ಹೂವಿನ ಅಲಂಕಾರ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಇಲ್ಲಿ ನೋಡಿ, ಇಲ್ಲಿ ಸೋಮರಾಣಿ ಇಟ್ಟಿದ್ದಾರೆ. ಇಲ್ಲಿ ಹೋಮ ಎಲ್ಲ ಆಯಿತು ರಾತ್ರಿಯೇ. ನಾವು ಬರೋಕ್ಕಾಗಲಿಲ್ಲ, ಅಲ್ಲಿ ಒಂಥರ ಸ್ಟ್ರೈನ್ ಆದಂಗೆ ಆಗಿತ್ತು ಅಂತ ಹೇಳಿ ಹೋಮಕ್ಕೆ ಬರೋಕ್ಕೆ ಬಂದಿರಲಿಲ್ಲ. ಹೋಮ ಎಲ್ಲ ಮಾಡಿ ದೇವ್ರಿಗೆ ಗೃಹ ಪ್ರವೇಶ ಥರ ದೇವಸ್ಥಾನ ಗೃಹ ಪ್ರವೇಶ ಮಾಡಿ ಕಳಶಗಳೆಲ್ಲ ತಗೊಬಂದಿದ್ರಲ್ಲ, ಅದನ್ನೆಲ್ಲ ಇಲ್ಲೇ ಇಟ್ಟಿದ್ದಾರೆ ನೋಡಿ. ಇದೆಲ್ಲ ಕಳಶಗಳು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಕಳಶಕ್ಕೆಲ್ಲ ಎಲ್ಲ ಕಳಶನೂ ಇಲ್ಲೇ ಇಟ್ಟು ಅದಕ್ಕೆಲ್ಲ ಪೂಜೆ ಮಾಡಿ, ರಾತ್ರಿ ಹೋಮ ಮಾಡಿದ್ರಲ್ವ ಆವಾಗಲೇ ಕಳಶಗಳಿಗೆಲ್ಲ ಈ ಥರ ಪೂಜೆ ಎಲ್ಲ ಮಾಡಿ ಇಟ್ಟಿದ್ದಾರೆ. ತುಂಬಾ ವಿಶೇಷವಾಗಿ ದೇವಸ್ಥಾನ ಪೂಜೆ ಆಯಿತು. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಎಲ್ಲರೂ ಬಂದಿದ್ದಾರೆ. ಇವಾಗ ದೇವ್ರನ್ನ ಒಳಗಡೆ ಕೂರಿಸ್ಬಿಟ್ಟಿದ್ದಾರೆ ಗರ್ಭಗುಡಿ ಒಳಗಡೆ, ಅದರದ್ದು ಆಶೀರ್ವಾದ ತಗೊಳ್ಳೋಕ್ಕೆ ಅಂತ ಹೇಳಿ ತುಂಬ ಜನ ಬರ್ತಾನೆ ಇದ್ದರು. ಇವಾಗ ನಾನು ಅದ್ರದ್ದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿ ಎಲ್ಲ ಅಲ್ಲಲ್ಲಿ ಆ ಕಳಶಗಳು ಇಷ್ಟಿಷ್ಟು ಕಳಶ ಅಂತ ಇಟ್ಟು ಅದನ್ನೆಲ್ಲ ತೊಗೊಂಡು ಬಂದ್ರಲ್ವ, ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ದಾರೆ ದೇವಸ್ಥಾನದೊಳಗಡೆ. ಇದು ಬಂದು ಉಂಡಿ, ಇಲ್ಲಿ ಮೆರಿಯ ದೇವರಿದೆ. ಇದನ್ನು ಏನಾದರೂ ಪೂಜೆ ಇದ್ದಾಗ ಮೆರವಣಿಗೆ ಮಾಡೋದಕ್ಕೆ ಇಟ್ಕೊಂಡಿದ್ದಾರೆ ದೇವ್ರನ್ನ. ಇದನ್ನು ಇಲ್ಲಿಂದ ಬಂದರೆ ಇಲ್ಲೊಂದು ಗುಡಿ ಇದೆ, ಇದು ಮೂಡಿರೋ ದೇವ್ರು ಅನಿಸುತ್ತೆ. ಇಲ್ಲೊಂದು ಇಟ್ಟಿದ್ದಾರೆ. ನೆಕ್ಸ್ಟು ಒಳಗಡೆ ಗರ್ಭವ್ರು ಬಂದು ಮಂಚಾಲಮ್ಮ ದೇವರು. ಇದೇ ದೇವಸ್ಥಾನ, ಮಂಚಾಲಮ್ಮ ದೇವಸ್ಥಾನ. ನಮ್ಮ ದೊಡ್ಡಮ್ಮ ಅವ್ರಿಗೆ ಮನೆ ದೇವರಿದು, ಅವ್ರ ಮನೆ ಹತ್ರನೇ ಇರೋದು. ಇದನ್ನು ಆಲ್ರೆಡಿ ನೋಡಿ ಇವಾಗ ಗೃಹ ಪ್ರವೇಶ ಎಲ್ಲ ಮಾಡಿ ದೇವಸ್ಥಾನಕ್ಕೆ ದೇವರು ಒಳಗಡೆ ಇಟ್ಟಿದ್ದಾರೆ ಅಷ್ಟೇ. ಇದಕ್ಕಿನ್ನ ಜೀವ ಕಳೆ ಬರಬೇಕು ಅಂದರೆ ನೆಕ್ಸ್ಟ್ ವಾರ ಮತ್ತೆ ಪೂಜೆ ಇಟ್ಟು, ಅದು ಯಾವುದೋ ಒಂದು ಕೆರೆ ಇದೆಯಂತೆ, ಅಲ್ಲಿಂದ ನೀರು ತೊಗೊಂಡು ಬಂದರೆ ಅಷ್ಟೇ ಅಂತೆ ಇದಕ್ಕೆ ಜೀವ ಕಳೆ ಬರೋದು. ಅದನ್ನು ತಂದು ಮತ್ತೆ ಪೂಜೆ ಎಲ್ಲ ಮಾಡಿ ಇವತ್ತು ಶುಕ್ರವಾರ 8 ದಿನಕ್ಕೆ ಮತ್ತು ಜೀವ ಕಳೆ ಎಲ್ಲ ಕೊಡ್ತಾರೆ ದೇವರಿಗೆ. ಆಮೇಲೆ ದೇವರು ಅಲ್ಲಿ ಬಂದು ನೆಲೆಸಿದೆ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಕಳಶ ಎಲ್ಲ ಇಟ್ಟಿದ್ದಾರಲ್ವ, ಮುದ್ದು ಹೋಗಿ ಕೈ ಮುಗಿಬೇಕು ಅಂತ ಹೇಳೋದು. ಅದನ್ನೆಲ್ಲ ಅವಳು ಮುಟ್ಟಿ ಕೈ ಮುಗಿದ್ಕೊಂಡು ಕೊನೆಗೆ ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬಂದು ಡ್ರೆಸ್ಸಸ್ ಎಲ್ಲ ಚೇಂಜ್ ಮಾಡಿಸಿ, ಮಕ್ಕಳು ಮಲ್ಕೋಬೇಕಲ್ವ, ಮುದ್ದು ಅಂತೂ ಫುಲ್ಲು ಸ್ಟ್ರೈನ್ ಆಗಿದ್ಲು ಬಿಸಿಲಿರೋದ್ರಿಂದ. ಅವಳು ಮಲಗಬೇಕು ಅಂದರೆ ಸೀರೆನೇ ಕಟ್ಟಬೇಕು, ಅದಕ್ಕೋಸ್ಕರ ಸೀರೆ ಕಟ್ಟಿದ್ವಿ. ಈ ಸಾನ್ವಿ ಚಿಕ್ಕ ಮಗಳಲ್ವ ನಮಗೆ, ಅವಳು ಸಹ ಸೀರೆಯಲ್ಲಿ ಆಟ ಆಡ್ತೀನಿ ಅಂತ ಹೇಳಿ ಅವಳೊಂದು ಸೀರೆ ಕಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಅವಳು ಇನ್ನೂ ಚಿಕ್ಕ ಮಗಳು ನಮ್ಮ ಮನೆಗೆ. ಚಿಕ್ಕ ಮಗಳು ಮುದ್ದು ಆದ್ರೂ ಇವಳೇ ಚಿಕ್ಕ ಮಗಳು ಥರ ಆಡ್ತಾಳೆ. ಪಾಪುಗೆ ಏನು ಮಾಡ್ತೀವಿ ಅದೆಲ್ಲ ನನಗೂ ಬೇಕು ಅಂತ ಹೇಳ್ತಾಳೆ. ಅವಳಿಗಂತೂ ಅಜ್ಜಿ ಊರಿಗೆ ಹೋಗಿರೋದ್ರಿಂದ ಫುಲ್ಲು ಫ್ರೀಡಮ್ ಸಿಕ್ಬಿಟ್ಟಿದೆ. ಫುಲ್ಲು ಆಟ ಆಡಿಕೊಂಡು ಮುದ್ದನ್ನು ಕಿಟ್ಲೆ ಮಾಡಿಕೊಂಡು ಕುಣಿತಾ ಇದ್ದಾಳೆ ನೋಡಿ. ಇವಳು ಸೀರೆಲ್ಲ ಆಟ ಆಡ್ತಾಯಿದ್ದಾಳೆ. ಇಲ್ಲಂತೂ ತೊಟ್ಟಿ ಮನೆ ಇರೋದ್ರಿಂದ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ ಈ ಹಾಲಲ್ಲಿ. ಇಲ್ಲಂತೂ ಕೊಂಡ್ಕೊಂಡು ಕೂತಿದ್ದಾರೆ. ಅಮ್ಮ ತೂಗ್ತಾ ಇದ್ದಾರೆ, ಆಂಟಿ ಕೂತಿದ್ದಾರೆ. ಇವಾಗ ಅಜ್ಜಿ ಊರಿಗೆ ಹೋಗಬೇಕಿತ್ತು, ಹೋಗ್ತೀನಿ ಅಂತ ಹೇಳ್ತಾಯಿದ್ರು. ಪೂಜೆ ಎಲ್ಲ ಮುಗೀತಲ್ವ, ಇನ್ನು ಊಟ ತಿಂಡಿ ಎಲ್ಲ ದೇವಸ್ಥಾನದ ಹತ್ರನೇ ಇವತ್ತು. ಎಲ್ಲ ಮುಗಿಸ್ಕೊಂಡ್ವಿ. ಬಂದು ಸಾನ್ವಿ ಬೋರ್ ಆಗ್ತಾಯಿದೆ ಅಂತ ಹೇಳಿ ಸ್ವಲ್ಪ ರಂಗೋಲಿ ಹಾಕ್ತೀನಿ ಅಂತ ಹಾಕಿದ್ಲು. ತುಂಬಾ ಚೆನ್ನಾಗಿ ಹಾಕಿದ್ಲು. ಎಲ್ಲ ಮುಗಿಸ್ಕೊಂಡು ಫೈನಲಿ ನಾವು ಹೊರಡಬೇಕಾದ್ರೆ ನೋಡಿ ಕಳಿಸ್ತಾ ಇದ್ದಾರೆ. ಮುದ್ದು ನಾನು ಬರಲ್ಲ, ದೊಡ್ಡಜ್ಜಿ ಹತ್ರನೇ ಇರ್ತೀನಿ ಅಂತ ಹೇಳಿದ್ದಾಳೆ. ಅವಳಿಗಂತೂ ಮನೆಗೆ ಬರೋಕ್ಕೆ ಇಂಟ್ರೆಸ್ಟೇ ಇಲ್ಲ. ಅವ್ರ ಅಜ್ಜಿ ಸಿಕ್ಬಿಟ್ರೆ ಸಾಕು, ಊರಿಗೆ ಹೋಗ್ತೀವಿ ಅಂತ ಆಲ್ರೆಡಿ ಅವಳುಗಳು ಸ್ಟಾರ್ಟ್ ಆಗಿದೆ. ನಾವೆಲ್ಲ ಕಾರಲ್ಲಿದ್ದೀವಿ, ಅವಳಂತೂ ಅವ್ರ ಅಜ್ಜಿ ಜೊತೆನೇ ಇದ್ದಾಳೆ, ಬರಲ್ಲ ಅಂತ. ಆಂಟಿ ಬರ್ತಿರ್ಲಿಲ್ಲ, ಆಂಟಿ ನಾಳೆ ಬರ್ತೀವಿ ನೀವು ಹೋಗಿ ಅಂತ ಹೇಳಿದ್ರು. ನಾನು ಸುನಿಲ ಹಾಗೆಯೇ ನನ್ನ ಮಗಳು ದೊಡ್ಡವಳು ಇವರೆಲ್ಲ ಹೊರಟ್ವಿ. ನೋಡಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಆಲ್ರೆಡಿ, ನಾನು ಬರಲ್ಲ, ನನ್ನ ಅಜ್ಜಿ ಜೊತೆ ಇರ್ತೀನಿ ಅಂತ ತುಂಬಾ ಹತ್ತಿದ್ದಾಳೆ. ಫೈನಲಿ ಇದನ್ನೆಲ್ಲ ಮುಗಿಸ್ಕೊಂಡು ತುಂಬಾ ಬೇಜಾರಾಗ್ತಾಯಿತ್ತು. ಬೇಜಾರಲ್ಲಿ ನಮ್ಮ ಮನೆಗೆ ಬಂದ್ವಿ. ನಮ್ಮ ಮನೆ ಅಂದರೆ ನನ್ನ ಹಸ್ಬೆಂಡ್ ಅವ್ರು KR ನಗರಕ್ಕೆ ಬಂದ್ವಿ. ಅಲ್ಲಿ ನೋಡಿ ನನ್ನ ಮಾರ್ಗಿತಿ ಮಗಳು ಡ್ಯಾನ್ಸ್ ಕಲಿಸ್ಕೊಡ್ತೀನಿ ಅಂತ ಹೇಳಿ
ಕೋಲೆಲ್ಲ ಇಟ್ಕೊಂಡು ನಿಂತಿದ್ದಾಳೆ. ಅವಳಿಗೆ ಅವ್ರ ಅಕ್ಕ ಅಂದರೆ ತುಂಬಾ ಇಷ್ಟ. ಅವಳ ಅಕ್ಕ ಬರ್ತಾ ಇದ್ದಾಳೆ ಅಂದರೆ ಅವಳು ಎಷ್ಟು ಖುಷಿ ಇರ್ತಾಳೆ ಅಂದರೆ ಅಯ್ಯೋ ಅವಳು ಫುಲ್ ಎಂಜಾಯ್ ಮಾಡ್ತಿರ್ತಾಳೆ. ವೆಯ್ಟ್ ಮಾಡ್ತಾ ಇರ್ತಾಳೆ ಅಕ್ಕ ತಂಗಿ ಬರ್ತಾ ಇದ್ದಾರೆ ಅಂತ. ಅವಳಂತೂ ಒಂಥರ ಏನೋ ಒಂಥರ ಕ್ಯೂಟ್. ನಮಗೆಲ್ಲ ತುಂಬ ಇಷ್ಟ ಅವಳು. ಬರ್ತೀನಿ ಬ್ಯಾಂಗ್ಳೂರಿಗೆ ಅಂತ ಹೇಳೋದು. ನಾನಿನ್ನು 15 ಡೇಸ್ಗೆ ಮತ್ತೆ ಹೋಗಬೇಕಿತ್ತಲ್ವ, ಸಾನಿನೂ ಬರ್ತಿರ್ಲಿಲ್ಲ. ಅದಕ್ಕೋಸ್ಕರ ಅವಳನ್ನ ಅಲ್ಲೇ ಬಿಟ್ಟು ಬಂದ್ವಿ. ಮತ್ತು ನೋಡಿ ಇವರು ನನ್ನ ಮಾವ ಬರ್ತಾ ಇದ್ದಾರೆ. ಅವಳು ಡ್ಯಾನ್ಸ್ ಕಳ್ಸೋದು ನೋಡ್ಕೊಂಡು ಮತ್ತೆ ಹೋಗ್ತಾ ಇದ್ದಾರೆ. ನಾವಿಲ್ಲೊಂದು ಹಾಫ್ ಆನ್ ಅವರ್ ಅಷ್ಟೇ ಇದ್ದಿದ್ದು. ಆಲ್ರೆಡಿ ನೋಡಿ ನನ್ನ ಹಸ್ಬೆಂಡ್ ರೆಡಿಯಾಗಿ ಬಂದರು. ಇಲ್ಲಿ ಬಂದು ನನ್ನ ಅಕ್ಕ ವಾರ್ಗಿತಿ, ನನ್ನ ಅಕ್ಕ ಇವಳು ಡ್ಯಾನ್ಸ್ ಎಲ್ಲ ಕಳಿಸ್ತಾ ಇದ್ದಲ್ಲ, ಅವಳು ಫುಲ್ ನಗ್ತಾಯಿದ್ರು. ಅವಳು ತಮಾಷೆ ಮಾಡ್ತಿದ್ಲಲ್ಲ, ಅದನ್ನೆಲ್ಲ ನೋಡಿಕೊಂಡು ಅಷ್ಟರಲ್ಲಿ ನೋಡಿ ಇಲ್ಲಿ ಬಂದರೆ ಎಲ್ಲ ಮೊಮ್ಮಕ್ಕಳದ್ದು ಫೋಟೋ ಇದೆ. ಸಾನ್ವಿ, ಮುದ್ದು, ದೀಪು, ಶೌರ್ಯ. ಇದು ಬಂದು ಸಾನ್ವಿ ನೋಡಿ ಚಿಕ್ಕವಳಿದ್ದಾಗ ಅವಳಿಗೆ ರಾಧೆ ಡ್ರೆಸ್ ಹಾಕ್ಸಿದ್ದೆ, ಅದ್ರ ಫೋಟೋಸು. ಇದು ನನ್ನ ಮಾವ ಅತ್ತೆ ಮದುವೆ ಆದಾಗ ತೆಗ್ಸಿರೋದು. ಎಷ್ಟು ಕ್ಯೂಟಾಗಿದ್ದಾರೆ ಅಲ್ವಾ ನಮ್ಮ ಮಾವನೂ ಅತ್ತೆನೂ. ಇವಾಗಲೂ ಅಷ್ಟೇ ನಮ್ಮ ಮಾವ ಅತ್ತೆ ತುಂಬ ಕ್ಯೂಟಾಗಿದ್ದಾರೆ. ಮುದ್ದು ಆಲ್ರೆಡಿ ರೆಡಿಯಾಗಿ ಬಂದು ಕೂತ್ಬಿಟ್ಟಿದ್ದಾಳೆ. ಫೈನಲಿ ಎಲ್ಲರೂ ಬಾಯ್ ಮಾಡಿ, ದೀಪು ಎಲ್ಲ ಬಾಯ್ ಮಾಡಿ ನಮ್ಮನ್ನು ಕಳಿಸ್ಕೊಟ್ರು. ನಾವಿಲ್ಲಿಂದ ಅಮ್ಮನ ಮನೆಗೆ ಬಂದ್ವಿ. ಅಮ್ಮನ ಮನೆಗೆ ಬಂದೇ ಇರಲಿಲ್ಲ. ಒನ್ ನೈಟ್ ಅಲ್ಲೇ ಹಾಲ್ಟಾಗಿ ಹೋಗೋಣ ಅಂತ ಹೇಳಿ ಸಾಟರ್ಡೇ ಅಮ್ಮನ ಮನೆಗೆ ಬರ್ತಾ ಇದ್ದೀವಿ. ಅಮ್ಮನ ಮನೆಯದು ವ್ಲಾಗ್ನ ನಾನು ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ, ಹೋಗಿ ಚೆಕ್ ಮಾಡಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.